ಜನ. ನಾವಿದ್ದೀವಿ ಇಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ. ಇಲ್ಲೇ ಇದಕ್ಕೆ ಹೋಗ್ತಾ ಇದ್ವಿ ಬುಗದ್ಕಳ್ಳಿಗೆ. ಹಾಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೀಗೆ ಬಂದ್ವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲಿಂದ ಹೊರಡ್ತೀವಿ. ಬಂದಿದ್ದೀವಿ ಉತ್ನಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ, ಬಾಲಮುಖಿ ತ್ರಿಪುರ ಸುಂದರಿ ಅಮ್ಮನ ದೇವಸ್ಥಾನಕ್ಕೆ. ಇವತ್ತು ಬುಧವಾರ. ಹಿಂಗೆ ಬುಗದ್ಕಳ್ಳಿಗೆ ಹೋಗೋ ಅಂದ್ಬಿಟ್ಟು ಹಿಂಗೆ ಬಂದಿದ್ದೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಒಳಗಡೆ ಹೊಡೆದು ಇಲ್ಲಿಂದ ನೀವು ನೋಡ್ಕೊಳ್ಳಿ. ಹಿಂದ್ಗಡೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಇದೊಂದು ಮರ, ಇದೊಂದು ಗೋಪುರ. ಹಾಂ, ಉತ್ನಳ್ಳಿಯಿಂದ ಇಲ್ಲಿಗೆ 20 ನಿಮಿಷ ಅರ್ಧದಲ್ಲಿ ಬಂದೆ. ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಂತೂ ಬುಧವಾರ ಊಟ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಒಳಗಡೆ ಎಲ್ಲ ಇಲ್ಲಿ ವಿಡಿಯೋ ಹಾಕಿದ್ದೀವಿ. ನಾನು ನಮ್ಮ ಮಮ್ಮಿ ಇಬ್ಬರು ಬಂದಿದ್ದೀವಿ. ನೋಡಿ, ನಮ್ಮ ಮಮ್ಮಿ ಇರ್ತಾ ಇದ್ದೆ. ಜನ ಇವತ್ತು ವಿಪರೀತ ರಶ್ಶು ಇಲ್ಲಿ ಇದೆ ದೇವಸ್ಥಾನ. ಆಟೋ ಅಲ್ಲಿಂದನೇ ಬಿಟ್ಟು ಇಲ್ಲಿ ನಡ್ಕೊಂಡು ಒಯ್ತಾ ಇದ್ದೀವಿ. ನೋಡಿ, ಅಲ್ಲಿ ನಮ್ಮ ಮಮ್ಮಿ ನಮಸ್ಕಾರ ಮಾಡ್ತಾಯಿದ್ದೆ. ನಾನೀಗ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗ್ತೀನಿ. ಇದೆ ನೋಡಿ ದೇವಸ್ಥಾನ. ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ, ಸಖತ್ ಜನ. ಇವತ್ತು ಸಂಜೆ ಜನರು ಬರ್ಕೊಂಡು ಇರ್ತಾರೆ ಜನ ಇಲ್ಲಿ. ನೋಡಿದ್ರೆ ಫುಲ್ ಜನ ಜಾಸ್ತಿ. ದೇವರು ಬೇತಾಳೇಶ್ವರ ದೇವಸ್ಥಾನ. ಸಖತ್ ಜನ ಬರ್ತಾರೆ. ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ದೇವಸ್ಥಾನ ಇವತ್ತಂತೂ ವಿಪರೀತ ಜನ. ನಮ್ಮ ಮನೆಯಲ್ಲಿ ಕೈ ಮುಟ್ಕೊಂಡು ಇಲ್ಲೇ ಅಡ್ಡು ಬಿದ್ದುಬಿಟ್ಟು ಕೇಳ್ಕೊಂಡು ಹೋಯ್ತೀವಿ. ಇಲ್ಲಿಗೆ ನಮ್ಮಮ್ಮ ಪ್ರತಿ ವಾರನೂ ಬರ್ತಾರೆ. ತುಂಬ ಪವರ್ಫುಲ್ ದೇವರು. ಏನೇ ಕೆಲಸಗಳಿದ್ರು ಎಲ್ಲ ಬೇಗ ಆಗುತ್ತೆ ಅಂತ. ಈಗ ಯಾಕೆ ಬರ್ತಾ ಇದ್ದೀವಿ ಅಂತ ಅಂದರೆ, ನಮ್ಮದು ಊರಲ್ಲಿರೋ ಮನೆ ಸೇಲ್ಗಿಟ್ಟಿದ್ವಿ. ಸೊ ಹಾಗಾಗಿ ಅದು ಬೇಗ ಆಗಲಿ ಅಂತ ಕೇಳ್ಕೊಳಕ್ಕೆ ಬರ್ತಿದ್ವಿ. ನೋಡೋಣ ಹೋಗ್ತಿದ್ವಿ. ದೇವಸ್ಥಾನದ ದರ್ಶನ ಆಯಿತು. ಇವಾಗ ಇಲ್ಲಿ ಆಂಟಿ ಒಬ್ಬರು ಚಕ್ಲಿ ನಿಪ್ಪಟ್ಟು ಮತ್ತು ಕಜ್ಜಾಯ ಇವು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಬಂದಾಗಲೆಲ್ಲ ನಮ್ಮ ಮಮ್ಮಿ ತೊಗೊಂಡು ಬರುತ್ತೆ. ನಾನು ಇವತ್ತು ಬಂದಿದ್ದೀನಿ, ಅಲ್ಲಿ ನೋಡಿ ತಗೋತಾಯಿತ್ತು. ಇದು ತಗೊಂಡು ಅಲ್ಲಿ ಹೋಗಿ ಊಟ ಇದೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಆಮೇಲಿಂದ ಸಿಟಿಲಿ ಸ್ವಲ್ಪ ಕೆಲಸ ಐತೆ ಅದಕ್ಕೆ ಇಲ್ಲಿ ಊಟ. ಪ್ರತಿ ಬುಧವಾರ ಹೊತ್ತು ಇಲ್ಲಿ ಹಸ್ಕೊಂಡಿರೋರು ಊಟ ಹಾಕಿಸ್ತಾರೆ. ಅಲ್ಲಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ಆಮೇಲಿಂದ ಹೋಗೋದು. ಪಾಯಸ, ಅನ್ನ, ಸಾಂಬಾರು ಇವತ್ತು ಊಟ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸಿಟಿಗೆ ಸ್ವಲ್ಪ ಕೆಲಸ ಇದೆ. ಸಿಟಿಗೆ ಹೋಗಿದ್ದು ಅಲ್ಲಿಂದ ಮನೆಗೆ ಹೋಗ್ತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಯಾಕೆ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ